ಚಿಟ್ಟೆ ಚಿಟ್ಟೆ ರಾಣಿ ಆಗ್ಬೇಕಾಗಿರೋಳು ಚಿಟ್ಟೆ ಹಿಡಿತಾವಳೆ. ಸೈನಿಕರು ನೋಡಿದ್ರೆ ಯುದ್ಧ ಮಾಡೋಕೆ ಬರಲ್ಲ ಅಂತಾರೆ. ಸೆಂಟ್ರಲ್ಲ ನನ್ನ ಮಗ ಭೀಮ್ ಬೇರೆ ರಾಜ್ಯ ಬೇಕು ಅಂತ ಎಗ್ಲೇರ್ಬಿಟ್ಟವನೆ. ಈ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಳಕ್ಕೆ ನನ್ನ ಹೆಂಡತಿ ಬೇರೆ ಇಲ್ಲ. ನಾನೇನು ಮಾಡಲಿ? ಬಂಡ್ಲಿ ಬಾರೋ, ರಾಜ ಮೀಟಿಂಗ್ ಕರ್ದವನೆ, ಹೋಗೋಣ. ಅವನಮ್ಮ ನಾನು ರಾಜ್ಯ ಕೊಡಲ್ಲ, ನೀವು ಬಿಡಲ್ಲ. ಮೀಟಿಂಗ್ ಮೇಲೆ ಮೀಟಿಂಗ್ ತೆಗ್ತಾ ಇರಿ. ನನಗೆ ಕೆಲಸ ಇದಾವೆ, ತಿಗಾಂಶ ಮನೆಗೆ ಹೋಗ್ರಿ. ಬಾಂಡ್ಲಿ ನಮ್ಗೆ ಬಾಗ್ಲಾಕ್ಬಿಟ್ಟ. ಬೆಳಿಗ್ಗಿಂದ ಬಾಗ್ಲು ಹಾಕೊಂಡ್ ಮನೇಲಿ ಅಂತದ್ ಏನ್ ಮಾಡ್ತಾವನೆ? ಭೀಮ್ ಏನಾದ್ರು ಕಾಣಿಸ್ತಾ? ಏನು ಕಾಣಿಸ್ತಾ ಇಲ್ಲ, ಆದ್ರೆ ಗಜ್ಗಾ ಗಜ್ಗಾ ಅಂತ ಸೌಂಡ್ ಕೇಳಿಸ್ತಾ ಇದೆ. ಬಾಚಿಂಕಾಯಿ ಬಾಚಿಂಕಾಯಿ, ಬಣ್ಣ ಬಣ್ಣದ ಬಾಚಿಂಕಾಯಿ, ಬನ್ನಿ ಅಣ್ಣ ಬಣ್ಣ ಬಣ್ಣದ ಬಾಚಿಂಕಾಯಿ. ಬಾಚಿಂಕಾಯಿ ಅಂತಿ ರಾಜು, ನೀನ್ ಯಾಕೆ ಟ್ರೈ ಮಾಡಬಾರ್ದು? ಬರ್ತದೆ ಬಾಯಿಗೆ. ಈಗ ನಾನೇನೋ ರಾಣಿ ಅಂತ ಸುಮ್ನೆ ಇದ್ದೀನಿ, ಇಲ್ಲ ಅಂದ್ರೆ ನಾನ್ ಬೈಯೋ ಬೈಗುಳಕ್ಕೆ ಕಿವಿ ಒಂದೇ ಅಲ್ಲ, ನಾವ ರಂಧ್ರಗಳಲ್ಲೂ ರಕ್ತ ಬಂದ್ಬಿಡ್ತವೆ. ಓಯ್ ನಿನ್ಕೊಳ್ಳಿ ಭೀಮ್, ನಿನ್ಕೋ ಅಲ್ಲೇ ನಿನ್ಕೋ. ಭೀಮ್, ನಾನ್ ನಿನ್ ರಾಜ ಇಂದ್ರವರ್ಮ ಭೀಮ್. ನಮ್ ಬಟ್ಟೆನ ಯಾರೋ ದೆಂಕೊಂಡ್ ಹೋಗ್ಬಿಟ್ಯಾರ ಭೀಮ್, ನನ್ನ ಅರಮನೆ ಕರ್ಕೊಂಡ್ ಹೋಗು ಭೀಮ್. ಓಯ್, ನೀ ನಮ್ ರಾಜನ? ಒಳ್ಳೆ ಒಡೆ ಮರೋ ಶೆಡೆ ತರ ಇದೆಯಾ, ನೀ ನಮ್ ರಾಜ ಹಾಕಾಗುತ್ತಾ? ನಿನ್ ಅಕ್ಕನ್ ಬಾಂಡ್ಲಿ ತಿಗಾ ಮುಚ್ಕೊಂಡ್ ನಿನ್ಕ ನೀನು. ಅವತ್ ನಿಂಗೋಸ್ಕರ ಬಗದ್ನಲ್ಲ, ಈಗ ನೆನ್ಪಾಯ್ತಾ? ಪ್ರಭು, ಈ ಬಟ್ಟೆಲ್ ಯಾರಿಗೆ ಕೊಡಕ್ ಬಂದಿದ್ರಿ ಇಲ್ಲಿ? ಭೀಮ್, ನಾಳೆ ಕಿರ್ಮಾದ ಯುದ್ಧ ಮಾಡಕ್ ಬರ್ತೀಯಾನೆ. ನಾಳೆ ಯುದ್ಧದಲ್ಲಿ ಸೋತ್ರೆ ನನಗೆ ಬಗ್ಸ್ ಹೊಡಿತಾರೆ. ನಿಂಗ್ ಹಿಂದೂ ಮತಿನೂ ಕೊಡಲ್ಲ, ನನ್ ರಾಜ್ಯನೂ ಕೊಡಲ್ಲ. ಆಗ ನಾಳೆ ಯುದ್ಧ ಗೆಲ್ಲೋದ್ಕಿಂತ ನಿಮಗ್ ಬಗ್ಸ್ ಹೊಡೆಯೋದೇ ಚಂದ. ಮಹಾರಾಜ, ನೀವೇ ಬಗ್ಗಿಸ್ಕೊಂಡ್ ತಿಗ ಹೊಡ್ಸ್ಕೊಳೋದಾದ್ರೆ ಸೈನಿಕರಾಗ ನಮ್ನೇಮ್ ಶಾಟಾರಿಯಾಗಿ ಇಟ್ಕೊಂಡಿರ. ರೇ ಸ್ವಾಮಿ, ಶತ್ರುಗಳು ಅಟ್ಯಾಕ್ ಮಾಡಿದ್ದಾರೆ. ಈಗ ಡಿಫೆಂಡ್ ಮಾಡ್ಕೋಬೇಕಂದ್ರೆ ಈಗ್ಲಾದ್ರೂ ನನಗೆ ರಾಜ ಮಾಡ್ರಿ, ಇಲ್ಲ ಅಂದ್ರೆ ದೆಂಗಸ್ಕೊಂಡ್ಬಿಡ್ತೀರ. ಅಪ್ಪ ಬಕ್ಕಂಬಿಡ್ತೀನಿ, ಶಾರ್ಟ್ ಹಾಕೊಂಡ್ ಹೋಗ್ಬಿಡು, ರಾಜ್ಯ ಮಾತ್ರ ಕೇಳ್ಬೇಡ ಕಣ. ಕಿತ್ತೋದ್ ನನ್ನ ಮಕ್ಕಳು ಎಲ್ಲ ಒಟ್ಟಿಗೆ ಸೇರ್ಬಿಡ್ತಾರೆ. ಏನ್ ದೊಡ್ಡ ಯುದ್ಧ ಮಾಡಿ ಗೆದ್ಬಿಡ್ತಾರಂತ. ಥೂ, ನನ್ನ ಮಕ್ಕಳ ಬ್ಯಾಡ ಕಂಡ್ರಲ್ಲ, ಯುದ್ಧ ಮಾಡ್ಬೇಡ್ರಿ. ನಾವು ಯುದ್ಧ ಮಾಡ್ತೇವೆ. ಸಾಯ್ತೀರ ನನ್ನ ಮಕ್ಕಳ. ರಾಜ ಇಂದ್ರವರ್ಮನ್ಗೆ ಜೈ ಜೈ. ನನ್ನ ಮಗ ರಾಜಂಗೆ ಜೈಕಾರ ಬೇರೆ. ಥೂ, ನನ್ನ ಮಕ್ಕಳ ಎಲ್ಲದ ಅವ್ನು ಲೋಪರ್ರು. ಪ್ರಭುಗಳೇ, ಕಿರ್ಮಾಡ ಇದ್ದ ಸರ್ ಇದ್ದಾನೆ, ಬರಲಿ ಬಿಡು, ನಮ್ಮ ಹತ್ರ ಭೀಮ್ ಇದ್ದಾನೆ. ಥೋ, ಈ ಅಪ್ಪಂದು ಇದೇ ಆಯ್ತು. ಹಿಂದೂ ಮತಿಗೆ ಕೊಟ್ಟು ಭೀಮಿ ರಾಜ ಮಾಡ್ಬಿಡು, ನಿನ್ನ ಹತ್ರ ಪುರಾಣದ ಹೆಂಗ ತಪ್ಪುತ್ತೆ. ದೆಂಗ್ಸ್ಬಿಟ್ರಲ್ಲಪ್ಪ ಎಲ್ರು ಸೇರ್ಕೊಂಡು ಯುದ್ಧದಲ್ಲಿ ಸೋತಿ. ಇನ್ನೇನ್ ದೆಂಗ್ಕೊಂಡೋಯ್ತು, ಇನ್ನೇನ್ ರಾಜ್ಯನೂ ಸಿಗಲ್ಲ, ನಿಂಗ್ ಹಿಂದೂ ಮತಿನೂ ಸಿಗಲ್ಲ, ಹೋಗತ್ಲೆ. ಏನು ಇಲ್ಲ ಕಣಪ್ಪ, ನಂಗೆ ಕಿತ್ಕೊಡಕ್ಕೆ ಈ ಕಿರೀಟ ಒಂದ್ ಬಿಟ್ರೆ. ಇಲ್ಲ, ನನಗ್ ಬೇಕೇ ಬೇಕು ಅಂತ ಅನ್ಸಿದ್ರೆ ಈ ಕಡೆ ತಿರ್ಕೊಂಡ್ಬಿಡ್ತೀನಿ. ಅದೆಷ್ಟು ಬೇಕಷ್ಟು ಹಾಕೊಂಡ್ ಹೋಗ್ಬಿಡು, ಬೇಜಾರೇ ಆಗಲ್ಲ ನಾನು. ಕೊನೆಗೂ ಕಿರೀಟ ಹಾಕೊಂಡ್ಬಿಟ್ಟ. ಒಬ್ಳು ಹಿಂದೂ ಮತಿಗೋಸ್ಕರ ನೀನ್ ನಮ್ ರಾಜಂಗೆ ಬಗ್ ಶಾರ್ಟ್ ಹಾಕ್ ಬಂದಿಯಲ್ಲ, ಕಿರೀಟ ಹಾಕೊಂಡಿಲ್ಲಿ ನೀನು. ಲೇ ಶೆಡೆ ಶೇಖ್ರಿ ಕಾಳಿಯ, ಲೋ ನಿನ್ ಜೀವನದಲ್ಲಿ ನೀನ್ ಕಾಚ ನೋಡ್ಕೊಂಡಿದೀಯನೋ ಬಗ್ಗಿ ಕೆಳಗಡೆಲೋ. ಬಗ್ ನಿನ್ ಕಾಚನ ನಿನ್ ಕೈಯಲ್ಲಿ ನೋಡ್ಕೊಳಕ್ ಆಗಲ್ಲ, ಇನ್ನೇನ್ ರಾಜ್ಯ ಲೌಡ ನೋಡ್ಕೊಂತೀಯೋ. ಮಹಾರಾಜ, ಭೀಮ್ ಬದ್ಲು ನನ್ನನ್ ರಾಜ ಮಾಡಿ. ಬಂದ್ 3 ಸಲ ಉಣ್ಬಿಡು, ರಾಜ್ಯ ಯಾಕೆ 7 ನಿನಗೆ ಕೊಟ್ಬಿಡ್ತೀನಿ. ಬೇಡ ಕಣಪ್ಪ, ನಿನ್ ಗಂಟೆಗೊಂದು ದೊಡ್ಡ ನಮಸ್ಕಾರ. ನಂಗೊಂದು ಡೌಟ್ ಇದೆ ಮಹಾರಾಜ, ಅದೇನು ಕೇಳಪ್ಪ ನಿನ್ನ ಡೌಟ್. ಎಲ್ಲರನ್ನು ಚೋಟಾ ಭೀಮ ಕಾಪಾಡುತ್ತಿದ್ದಾರೆ, ನೀನೇನ್ ಶಾಟ ತೆರೆಯಕ್ ರಾಜನಾಗಿದ್ದೀಯಾ? ಅಲ್ಲೇನ್ ಶಾಟ ನೋಡ್ತೀವೋ ಲೌಡೆ?